ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಜಗತ್ತು. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಚಾನಲ್ಗೆ ಯಾರು ಹೊಸಬ್ರು ಬರ್ತಾ ಇದ್ದಾರೆ ಎಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ವಿಡಿಯೋಗೆ ಬಂದ್ಬಿಡೋಣ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 4th ಟೆಸ್ಟ್ ಮ್ಯಾಚ್ ಡೇ 1 ಅನಾಲಿಸಿಸ್ಗೆ ಸ್ವಾಗತ. ಮೊದಲಿಗೆ ಇಂಗ್ಲೆಂಡ್ ಅವರು ಟಾಸ್ ಗೆದ್ದು ಬ್ಯಾಟಿಂಗ್ನ ಚೂಸ್ ಮಾಡ್ಕೋತಾರೆ. ಅದು ಏನು ನೋಡಿ ಬ್ಯಾಟಿಂಗ್ನ ಚೂಸ್ ಮಾಡ್ಕೋತಾರೆ ಅಂತ ಗೊತ್ತಿಲ್ಲ. ಸ್ಟಾರ್ಟಿಂಗಲ್ಲೇ ವಿಕೆಟ್ಗಳ ಸುರಿಮಳೆನೇ ಸುರಿಸ್ಕೊಂಡ್ಬಿಡ್ತಾರೆ. ನಮ್ಮ RCB ಪ್ಲೇಯರ್ ಆಕಾಶ್ ದೀಪ್ ಅವರು ಬಂದು ಟಿನಿಂಗ್ ಅಂತ ವಿಕೆಟ್ಸ್ನ ಸುರಿಮಳೆನೇ ಸುರಿಸ್ತಾರೆ ಇಂಗ್ಲೆಂಡ್ ಅವ್ರಿಗೆ. ಎಂಥ ಡ್ರೀಮ್ ಡೆಬ್ಯೂ ಆಕಾಶ್ ದೀಪ್ಗೆ. 2 ಓವರಲ್ಲಿ 3 ವಿಕೆಟ್ನ ತೆಗೆದುಬಿಟ್ಟು ಬ್ಯಾಕ್ಫುಟ್ಗೆ ತಳ್ಳಿಬಿಡ್ತಾರೆ ಇಂಗ್ಲೆಂಡ್ನ. ಸಖತ್ತಾಗಿ ಆಡ್ತಿರ್ತಾರೆ ಕ್ರಾವ್ಲಿ ಮತ್ತು ಬೆನ್ ಡಕೆಟ್ ಮತ್ತು ಆಲಿ ಪಾಪ್ನ ಬ್ಯಾಕ್ ಟು ಬ್ಯಾಕ್ ಔಟ್ ಮಾಡಿ ಡಗೌಟ್ಗೆ ವಾಪಸ್ ಕಳಿಸ್ತಾರೆ. ಅದಾದಮೇಲೆ ಮತ್ತೆ ಕ್ರಾವ್ಲಿನ ಅವರೇ ಔಟ್ ಮಾಡಿ ವಾಪಸ್ ಕಳಿಸ್ತಾರೆ. ಅದಾದಮೇಲೆ ಬರುತ್ತೆ ನೋಡಿ ಜೋ ರೂಟ್ ಮತ್ತು ಜಾನಿ ಬೈಸ್ಟ್ರೋ ಅವರ ನಡುವೆ ಪಾರ್ಟ್ನರ್ಶಿಪ್ಪು. ಬೈಸ್ಟ್ರೋ ಅಂತೂ ಸಖತ್ತಾಗಿ ಆಡ್ತಿರ್ತಾರೆ. ಆಲ್ಮೋಸ್ಟ್ 90+ ಸ್ಟ್ರೈಕ್ ರೇಟಲ್ಲೇ ಬ್ಯಾಟಿಂಗ್ ಆಡ್ತಾ ಇರ್ತಾರೆ ಬೈಸ್ಟ್ರೋ ಅವರು. ಜೋ ರೂಟ್ ಅವರು ಒಂದು ಕಡೆ ಅವರ ನಾರ್ಮಲ್ ಹಳೆಯ ಕಾಲದ ಜೋ ರೂಟ್ನ ನೋಡ್ದಂಗೆ ಆಗ್ತಾಯಿತ್ತು ನಮಗಿವಾಗ. ಈ ಬಸ್ ಬಾಲ್ನ ತೆಗೆದು ಕಬೋರ್ಡಲ್ಲಿ ಹಾಕಿ ಇಟ್ಬಿಟ್ಟಿದ್ದಾರೆ ಈ ಮ್ಯಾಚಲ್ಲಿ. ಆ ಥರ ಫ್ಯಾನ್ಸಿ ಶಾಟ್ಸು, ಆ ಥರ ಅಡ್ಡದಿಡ್ಡಿ ಹೊಡೆಯೋದು, ಆ ಥರ ಯಾವ ಶಾಟ್ಸ್ನೂ ಟ್ರೈ ಮಾಡೋಕ್ಕೆ ಹೋಗಿಲ್ಲ. ನಾರ್ಮಲಾಗಿ ಜೋ ರೂಟ್ ಅವರು ಯಾವ ಥರ ಮೊದಲು ಆಡ್ತಾಯಿದ್ರು ಅದೇ ಥರ ಆಡ್ತಾ ಇದ್ದಾರೆ ಇವಾಗ. ಚೆನ್ನಾಗಿ ಡಿಫೆನ್ಸ್ ಮಾಡ್ತಾಯಿದ್ದಾರೆ, ಹೊಡೆಯೋವಂಥ ಬಾಲ್ನ ಹೊಡಿತಾ ಇದ್ದಾರೆ. ಅದೇ ರೀತಿ ಸೆಂಚುರಿ ಕೂಡ ಮಾಡ್ಕೊಂಡಿದ್ದಾರೆ. ಜಾನಿ ಬೈಸ್ಟ್ರೋ ಅವರು ರವೀಂದ್ರ ಜಡೇಜಾಗೆ ವಿಕೆಟ್ ಕೊಟ್ಟು ಔಟ್ ಆಗ್ತಾರೆ 38 ರನ್ಗೆ. ಬೆನ್ ಸ್ಟೋಕ್ಸ್ ಅವರು ಜಾನಿ ಬೈಸ್ಟ್ರೋ ಅವರು ಔಟ್ ಆದಮೇಲೆ ಬರ್ತಾರೆ. 3 ರನ್ ಹೊಡೆದಂಗೆ ಅವರು ಕೂಡ ರವೀಂದ್ರ ಜಡೇಜಾಗೇ ವಿಕೆಟ್ ಕೊಟ್ಟು ಹೊರಟೋಯ್ತಾರೆ. ಆನಂತರ ಮತ್ತೆ ಬೆನ್ ಫೋಕ್ಸ್ ಮತ್ತು ಜೋ ರೂಟ್ ಅವರ ಮಧ್ಯೆ ಪಾರ್ಟ್ನರ್ಶಿಪ್ ಬರುತ್ತೆ. ಇದು ಅಂತೂ ಸಖತ್ ಸ್ಲೋಯೆಸ್ಟ್ ಪಾರ್ಟ್ನರ್ಶಿಪ್ ಆಗುತ್ತೆ. ಸಿಕ್ಕಾಪಟ್ಟೆ ಟೈಮ್ ತೊಗೊಳ್ತಾರೆ ಫೋಕ್ಸು ಮತ್ತು ಜೋ ರೂಟ್ ಅವರು. ಸುಮಾರು ಹೊತ್ತು ವಿಕೆಟ್ಸೇ ಬಂದಿರಲ್ಲ. ಆಮೇಲೆ ಸೆಕೆಂಡ್ ಸ್ಪೆಲ್ಗೆ ಬರ್ತಾರೆ ನಮ್ಮ ಸಿರಾಜಣ್ಣ. ಬರ್ತಿದ್ದಂಗೆ ಫೋಕ್ಸ್ನ ಟ್ರ್ಯಾಪ್ ಮಾಡಿ ವಿಕೆಟ್ ಎತ್ತುತ್ತಾರೆ. ಫೋಕ್ಸು ಆಲ್ 47 ಹತ್ತತ್ರ ಇರ್ತಾರೆ ಹಾಫ್ ಸೆಂಚುರಿಗೆ. ಆವಾಗ ಔಟಾಗಿ ಹೋಗ್ತಾರೆ. ನೆಕ್ಸ್ಟ್ ಬಂದಂಥ ಟಾಮ್ ಮಾಟ್ಲಿ ಲೆಫ್ಟ್ ಹ್ಯಾಂಡರ್ನ ಏನು ಸಖತ್ತಾಗಿ ಬೋಲ್ಡ್ ಮಾಡ್ತಾರೆ ಅಂದರೆ, ಲೆಫ್ಟ್ ಹ್ಯಾಂಡರ್ಗೆ ಸಿರಾಜ್ ಒಂದು ಓವರ್ಸ್ ದ ಸ್ಟಂಪ್ ಬಂದು ಬೌಲಿಂಗ್ ಹಾಕ್ತಾರೆ. ಔಟ್ಸೈಡ್ ಆಫ್ ಸ್ಟಂಪು ಟಿನಿಂಗ್ ಅಂತ ಹೊಡ್ಕೊಂಡು ಹೋಗುತ್ತೆ. ಸಖತ್ತಾಗಿರುತ್ತೆ ಮಾತ್ರ. ಇವಾಗ ಮತ್ತೆ ಜೋ ರೂಟ್ ಮತ್ತು ರಾಬಿನ್ಸನ್ ಮಧ್ಯೆ ಪಾರ್ಟ್ನರ್ಶಿಪ್ ಬಂದಿದೆ. 50+ ರನ್ ಪಾರ್ಟ್ನರ್ಶಿಪ್ಪು. ಈ ಪಾರ್ಟ್ನರ್ಶಿಪ್ನ ಮುರಿಯೋಕ್ಕಾಗಿಲ್ಲ. ನೋಡೋಣ, ನಾಳೆ ಮುರಿಬೋದೇನೋ, ಮುರಿತಾರೆ. ನಾಳೆ ಫಸ್ಟ್ ಸೆಷನಲ್ಲೇ ಬೇಗ ಇವ್ರನ್ನೆಲ್ಲ ಆಲ್ಔಟ್ ಮಾಡಿ ಬ್ಯಾಟಿಂಗ್ಗೆ ಬರಬೇಕು ಟೀಮ್ ಇಂಡಿಯಾ. ಜಾಸ್ತಿ ರನ್ಸ್ ಹೊಡೆಯೋಕ್ಕೆ ಬಿಡಬಾರ್ದು. ಇವಾಗ ಬಿಟ್ಟಿರೋದೇ ಜಾಸ್ತಿ ಆಯಿತು. ಆ್ಯಕ್ಚುಲಿ 150, 200 ಕೂಡ ದಾಟಬಾರ್ದಾಗಿತ್ತು ಇಂಗ್ಲೆಂಡ್ ಅವರು. ಮಧ್ಯ ಬೈಸ್ಟ್ರೋ ಅವರ ಪಾರ್ಟ್ನರ್ಶಿಪ್ಪು ಮತ್ತು ಫೋಕ್ಸ್ ಅವರ ಪಾರ್ಟ್ನರ್ಶಿಪ್ಪಿಂದ 302 ರನ್ಗೆ ಬಂದು ನಿಂತ್ಕೊಂಡಿದ್ದಾರೆ 7 ವಿಕೆಟ್ನ ಕಳ್ಕೊಂಡು. ಇನ್ನು ಎಷ್ಟು ಮುಂದಕ್ಕೆ ಓಡಿಸ್ತಾರೋ ಗೊತ್ತಿಲ್ಲ. ಎಷ್ಟಾಗುತ್ತೋ ಅಷ್ಟು ಕಡಿಮೆಗೆ ಔಟ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು. ಇಲ್ಲ ಅಂದರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ ಚೇಸಿಂಗ್ ಕಷ್ಟ ಅನ್ನೋದಕ್ಕಿಂತ ಜಾಸ್ತಿ ರನ್ ಆದಷ್ಟು ಪ್ರೆಷರ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹೊಡಿಬೇಕು ಅಂತ ಎಲ್ಲಾದರೂ ಒಂದು ಕಡೆ ಬ್ಯಾಟ್ ಶಾಟ್ ಇಂಡಿವಿಜುವಲ್ ಆಗಿ ವಿಕೆಟ್ ಕೊಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ಆದಷ್ಟು ಕಡಿಮೆ ರನ್ಗೆ ಆಲ್ಔಟ್ ಮಾಡೋಕ್ಕೆ ನೋಡಬೇಕು. ನೋಡೋಣ ನಾಳೆ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ.